SLC ರಿಸಲ್ಟ್ ಇವತ್ತು ನೀವೀಗ ತಾನೇ ನೋಡಿದ ಹಾಗೆ ಅದ್ರಲ್ಲಿ ಕೆಲವರು ಪಾಸ್ ಆದವ್ರಿಗೆ ಸಹಜವಾಗೇ ಸಂತಸ ಇರುತ್ತೆ. ಅಂತ ಸಂಭ್ರಮಾಚರಣೆ ಮಾಡೋಕೆ ಹೋದಂಥ ಸಂದರ್ಭದಲ್ಲಿ ವಿದ್ಯಾರ್ಥಿ ಮೃತಪಟ್ಬಿಡ್ತಾನೆ ಅಂತಂದ್ರೆ ಎಂಥ ದುರಂತ ನೋಡಿ ಇದು. ಹೌದು, ಬಾವಿಯಲ್ಲಿ ಈಜೋಕೆ ಹೋಗಿ SSLC ವಿದ್ಯಾರ್ಥಿಯೋರ್ವ ಸಾವನ್ನಪ್ಪಿಟ್ಟಿದ್ದಾನೆ. ಮುಳಬಾಗಿಲು ತಾಲೂಕಿನ ಸೊಣ್ಣವಾಡಿ ಗ್ರಾಮದಲ್ಲಿ ನಡೆದಿರುವ ಘಟನೆ ಇದು. ಸೊಣ್ಣವಾಡಿ ಗ್ರಾಮದ 15 ವರ್ಷದ ಕಿರಣ್ ಮೃತ ಬಾಲಕ. ಬಾವಿಯಿಂದ ಶವ ಹೊರಕ್ಕೆ ತೆಗೆದಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿ. SSLC ಪರೀಕ್ಷೆಯಲ್ಲಿ 239 ಅಂಕವನ್ನ ಪಡೆದು ಕಿರಣ್ ಪಾಸ್ ಆಗಿದ್ದ. ರಿಸಲ್ಟ್ ಬಂದ ನಂತರ ಸ್ನೇಹಿತರೊಂದಿಗೆ ಬಾವಿಯಲ್ಲಿ ಈಜೋಕೆ ಅಂತ ತೆರಳಿದ್ದ. ಈ ಸಂದರ್ಭದಲ್ಲಿ ಮುಳುಗಿ ಮೃತಪಟ್ಟುಬಿಟ್ಟಿದ್ದಾನೆ. ದೊಡ್ಡ ದುರಂತ ಇದು. ವಿದ್ಯಾರ್ಥಿಗಳು ಪಾಸ್ ಆದಂಥ ಸಂದರ್ಭದಲ್ಲಿ ಖುಷಿ ಪಡೋದು, ಒಂದು ಸಂಭ್ರಮಾಚರಣೆ ಮಾಡೋದು ಇದು ಬಹಳ ಸಹಜ. ಆದರೆ ಕೆಲವೊಂದು ಸಂದರ್ಭದಲ್ಲಿ ಸರಿಯಾಗಿ ಈಜಬಾರದೆ ಹೋದರೆ ಅಥವಾ ಇಂಥ ಆಳದ ಬಾವಿ ಅಥವಾ ಕೆರೆಗಳಿಗೆಲ್ಲ ಇಳಿದು ಈಜೋಕೆ ಹೋಗೋದು ಇದೆಲ್ಲ ಎಂಥ ದುರಂತಕ್ಕೆ ಕಾರಣ ಆಗುತ್ತೆ ಅನ್ನೋದು ಇದು ಕೂಡ ಒಂದು ಉದಾಹರಣೆ. ನೋಡಿ, ಇಲ್ಲಿ ಎಲ್ಲರೂ ಈ ಥರ ಮಾಡೋಕ್ಕೆ ಹೋಗಲ್ಲ. ಇದೇನೋ ಆಗುವಂಥ ಎಡವಟ್ಟು ಕೆಲವೊಂದು ಸಂದರ್ಭದಲ್ಲಿ. ಅಕ್ಕಪಕ್ಕ ಇದ್ದಂಥ ಹುಡುಗರನ್ನ ನಂಬಿ ಈತ ಈಜಕ್ಕೆ ಹೋದ್ನೋ ಏನೋ ಗೊತ್ತಿಲ್ಲ. ಯಾಕೆಂದರೆ ಭಾಳ ಆಳದ ಬಾವಿ ರೀತಿಯಾಗಿಯೇ ಕಂಡು ಬರ್ತಾ ಇದೆ ನೋಡಿ. ಸೊ ಅಂಥ ಬಾವಿಲಿ ಈಜಬೇಕು ಅಂತ ಅಂದರೆ ಭಾಳ ಚೆನ್ನಾಗಿ ಈಜು ಬರಬೇಕು. ಬಟ್ ಈ ವಿದ್ಯಾರ್ಥಿಗೆ ಅಂಥ ಈಜು ಬರ್ತಾ ಇರಲಿಲ್ಲ ಅಂತ ಕಾಣಿಸುತ್ತೆ. ಹೋಗಿ ಬಾವಿಗೆ ಹಾರಿದ್ದಾನೆ, ಆನಂತರದಲ್ಲಿ ಮೃತಪಟ್ಟಿದ್ದಾನೆ. SSLC ಪಾಸ್ ಆಗಿದ್ದಾನೆ ಮಗ ಅಂತ ಹೇಳಿ ಖುಷಿಯಲ್ಲಿರಬೇಕಾಗಿದ್ದಂಥ ಅವರ ಮನೆಯ ಕುಟುಂಬ ಸದಸ್ಯರು ಇವಾಗ ಸೂತಕದ ವಾತಾವರಣದಲ್ಲಿದ್ದಾರೆ.